ಎಲ್ಲಿ ಕೇಳಿದ್ರು ಯಾರನ್ನ ನೋಡಿದ್ರು ಎಲ್ಲರದು ಒಂದೇ ಸಮಸ್ಯೆ. ಕೂದಲಿನ ಸಮಸ್ಯೆ. ಕೂದಲು ತುಂಬಾ ಉದುರ್ತಾ ಇದೆ. ಕೂದಲು ಬೇಗ ಬೆಳ್ಳಗಾಗ್ತಾ ಇದೆ. ಮತ್ತೆ ಕೂದಲಿಗೆ ಒಂದ್ ರೀತಿ ಜೀವ ಇಲ್ಲ. ಒಂಥರ ಸೊರ್ಗೋಗಿರೋ ರೀತಿ. ಈ ಒಂದು ಪ್ರಾಬ್ಲಮ್ಸ್ಗಳಿಗೆ ಇವತ್ತು ನಾನು ಸೊಲ್ಯೂಷನ್ ಅನ್ನ ತಗೊಂಡ್ ಬಂದಿದ್ದೀನಿ. ಇದನ್ನ ನೀವು 1 ತಿಂಗಳು ಹಚ್ಚಿ ನೋಡಿ, ನಿಮ್ಗೆ ಖಂಡಿತ ರಿಸಲ್ಟ್ ಸಿಗುತ್ತೆ. ಹಾಯ್ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಬನ್ನಿ ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ನಾವು ಈ ಒಂದು ಸೆರಮ್ ಮಾಡ್ಲಿಕ್ಕೋಸ್ಕರ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿಯನ್ನ ತಗೊಂಡಿದ್ದೀನಿ. ಇಲ್ಲಿ ನಮ್ಮ ಊಟದ ಅಕ್ಕಿ ಕೂಡ ತಗೋಬಹುದು, ಇಲ್ಲ ಈ ರೇಷನ್ ಅಕ್ಕಿ ಬರ್ತಲ್ಲ ಅದು ತಗೊಂಡ್ರೆ ಇನ್ನೂ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇಲ್ಲ ನೀವು ಬಾಸ್ಮತಿ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ 2 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇದೆಲ್ಲ ಏನ್ ವರ್ಕ್ ಮಾಡುತ್ತೆ ಅನ್ನೋದನ್ನ ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ವಾಚ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಾನು ಕಲೌಂಜಿಯನ್ನ ತಗೊಂಡಿದ್ದೀನಿ. ಕಲೌಂಜಿನೂ ಅಷ್ಟೇ 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಕೂದಲು ಉದ್ರತನ್ನ ತಡೆಯುತ್ತೆ, ಮತ್ತೆ ಒಟ್ಟನ್ನ ಕಡಿಮೆ ಮಾಡುತ್ತೆ, ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಇನ್ಫ್ಲಮೇಟರಿ, ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ತುಂಬಾನೇ ಇದರಲ್ಲಿ ಹೇರಳವಾಗಿದೆ. ನಮ್ಮ ಸ್ಕ್ಯಾಲ್ಪ್ ಅನ್ನ ರೂಟ್ ಏನಿದೆ, ನಮ್ಮ ಕೂದಲಿನ ರೂಟು ಅದನ್ನ ಹೋಗಿ ನಮ್ಮ ಕೂದಲಿಗೆ ಸ್ಟ್ರೆಂತ್ ಬರೋ ಹಾಗೆ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಕಲೌಂಜಿಯನ್ನ ತಗೊಳ್ಬೇಕು. ನೆಕ್ಸ್ಟ್ ಇಲ್ಲಿ ನಾನು ಮೆಂತ್ಯ ಕಾಳನ್ನ ತಗೊಳ್ತಾ ಇದ್ದೀನಿ. ಮೆಂತ್ಯ ಕಾಳು ನಮ್ಮ ಒಂದು ಕೂದಲು ಬೇಗ ವೈಟ್ ಆಗೋ, ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಬೇಗ ಬೇಗ ವೈಟ್ ಆಗೋ ಅಂತದ್ದು, ಇದನ್ನೆಲ್ಲ ತುಂಬಾ ತಡೆಗಟ್ಟುತ್ತೆ. ಮತ್ತೆ ನಮ್ಮ ಒಂದು ಹೇರ್ ಗ್ರೋತ್ ಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ಹೇರ್ಸ್ ನಮ್ಗೆ ಒಂದು ಹೆಲ್ದಿ ಹೇರ್ಸ್ ಬೇಕು ಅಂದ್ರೆ ಖಂಡಿತ ಈ ಒಂದು ಮೆಂತ್ಯ ಕಾಳನ್ನ ಯೂಸ್ ಮಾಡಬೇಕು. ಇದಿಷ್ಟನ್ನು ನಾನು ಒಂದ್ಸಾರಿ ಚೆನ್ನಾಗಿ ವಾಶ್ ಮಾಡಿ, ಈಗ ಇದಕ್ಕೆ 1 ಗ್ಲಾಸ್ ಅಷ್ಟು ನೀರು ತುಂಬಿ ಇಡೀ ನೈಟ್ ಇದನ್ನ ನೆನೆಲಿಕ್ಕೆ ಬಿಟ್ಬಿಡೋಣ. ಇದು ನೆಂದಾಗ ಈ ನೀರಲ್ಲಿ ಇದರ ಒಂದು ಗುಣಗಳು ಇರುತ್ತೆ. ಸೊ ಈ ನೀರನ್ನ ನಾವು ಚೆಲ್ಬಾರ್ದು, ಮುಚ್ಚಿ ಇದನ್ನ ಹೀಗೆ ಇಟ್ಬಿಡೋಣ ರಾತ್ರಿ ನೆನೆಲಿಕ್ಕೋಸ್ಕರ. ನೋಡ್ತಾ ಇದ್ದೀರಲ್ಲ, ಈಗ ಬೆಳಗ್ಗೆ ಆಗಿದೆ. ಈಗ ಚೆನ್ನಾಗಿ ಇದು ನೆಂದಿದೆ ಕೂಡನು. ಈಗ ಇದನ್ನ ಏನ್ ಮಾಡೋಣ, ಮುಗಿತಾ ನಮ್ಮ ಪ್ರೋಸೆಸ್? ಇಲ್ಲಿಗೆ ಮುಗಿಯಲ್ಲ. ಸೋಪ್ ಎಲ್ಲ ಸೇಲಿಗೆ ಸ್ಟಾಕ್ ರೆಡಿ ಆಗಿದೆ. ಸುಮಾರು ಜನ ತರಿಸ್ಕೊಂಡಿದ್ದೀರಿ, ಸುಮಾರು ಜನ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೀರಿ. ಸೊ ಹಾಗಾಗಿ ಎಲ್ಲ ಈಗ ಸೋಪ್ಗಳು ರೆಡಿ ಆಗಿದೆ. ನೀವು ಬೇಕಿದ್ರೆ ಆರ್ಡರ್ ಪ್ಲೇಸ್ ಮಾಡ್ಬೋದು. ಯಾರೆಲ್ಲ ವೇಟಿಂಗಲ್ಲಿ ಇದ್ರಿ ದಯವಿಟ್ಟು ಸಾರಿ, ನಾನು ಹೇಳಿದ್ದೆ ಕೂಡ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ಸೊ ಸೋಪ್ಸ್ ಎಲ್ಲ ರೆಡಿ ಆಗಿದೆ, ನೀವು ಆರ್ಡ್ರ್ ಕೂಡ ಪ್ಲೇಸ್ ಮಾಡ್ಕೋಬೋದು. ನೆಕ್ಸ್ಟು ಹೀಗೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಒಂದು ಸಣ್ಣ ತುಣುಕನ್ನು ಇಲ್ಲಿ ಶೇರ್ ಮಾಡಿದ್ದೀನಿ. ಆಯಿಲ್ಸ್ ಬೇಸ್ಡ್ ಫುಲ್ ಎಲ್ಲ ಗಾಣದೆಣ್ಣೆ, ಹರಳೆಣ್ಣೆ ಆಗ್ಬೋದು, ಸನ್ಫ್ಲವರ್ ಆಯಿಲ್ ಆಗ್ಬೋದು, ಪೀನಟ್ ಆಯಿಲ್ ಆಗ್ಬೋದು, ಕೋಕೋನಟ್ ಆಯಿಲ್ ಆಗ್ಬೋದು, ಇವನ್ ನಾವು ಮಸ್ಟರ್ಡ್ ಆಯಿಲು, ಎಲ್ಲ ಆಯಿಲ್ಸ್ಗಳು, ಗಾಣದೆಣ್ಣೆ, ಆಲಿವ್ ಆಯಿಲು, ಮತ್ತೆ ಆಲ್ಮಂಡ್ ಆಯಿಲು, ಮತ್ತೆ ನೀರು ಕೂಡ ನಾನು ಇಲ್ಲಿ ಡಿಸ್ಟಿಲ್ಡ್ ವಾಟರ್ ಅನ್ನೇ ಯೂಸ್ ಮಾಡಿರೋದು. ಪ್ರತಿಯೊಬ್ಬರಿಗೂ ನಾನು ಇಲ್ಲಿ ಸೋಪನ್ನ ಸೆಂಡ್ ಮಾಡಿದ್ದೀನಿ. ಇನ್ನು ರಿವ್ಯೂ ಕೊಡ್ಲಿಕ್ಕೆ ಇನ್ನೂ ತುಂಬಾ ಟೈಮ್ ಹಿಡಿಯುತ್ತೆ. ಯಾಕೆಂದ್ರೆ ಒಂದೇ ದಿನ ಇವತ್ತು ಹಚ್ಚಿದ್ವಿ ನಾಳೆನೇ ಗ್ಲೋ ಬರುತ್ತೆ ಅಂತ ನಾನು ಖಂಡಿತ ಹೇಳೋದಿಲ್ಲ. ಕೆಮಿಕಲ್ ಫ್ರೀ ಮತ್ತೆ ಸ್ಕಿನ್ ಫ್ರೆಂಡ್ಲಿ ಮತ್ತೆ ಆಯಿಲ್ ಬೇಸ್ಡ್, ಫುಲ್ ಕೋಲ್ಡ್ ಪ್ರೆಸ್ ಆಯಿಲ್ ಬೇಸ್ಡ್, ಮತ್ತೆ ಡಾರ್ಕ್ ಸ್ಪಾಟ್ಸ್ ನೆಲ್ಲ ರಿಮೂವ್ ಮಾಡೋ ಅಂತ ಒಂದು ಶಕ್ತಿ ಈ ಸೋಪ್ ಅಲ್ಲಿ ಇದೆ. ಯಾರ್ಯಾರು ಬೇಕು ಆರ್ಡರ್ ಮಾಡ್ಕೊಳ್ಳಿ. ಲಿಪ್ ಬಾಮ್ ಕೂಡ ಅವೈಲೇಬಲ್ ಇದೆ, ಮತ್ತೆ ಫೇಸ್ ವಾಶ್ ಪೌಡರ್ ಕೂಡ ಅವೈಲೇಬಲ್ ಇದೆ. ಸೊ ನಿಮ್ಗೆಲ್ಲಾನು ನಿಮ್ಮ ಸ್ಕಿನ್ ಗೆ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡೋದಿಲ್ಲ. ಕಸ್ಟಮೈಸ್ ಸೋಪ್ ಕೂಡ ನಾನು ಮಾಡ್ಕೊಡ್ತಾ ಇದ್ದೀನಿ. ಸುಮಾರು ಜನ ಕಸ್ಟಮೈಸ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಸೊ ನೀವು ಕೂಡ ಕಸ್ಟಮೈಸ್ ಮಾಡಿಸ್ಕೋಬಹುದು. ಈಗ ಇದನ್ನ ನಾವು ಒಂದು ಪಾತ್ರೆಗೆ ಈ ನೀರಿನ ಸಮೇತ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಈ ನೀರನ್ನ ನಾವು ಚೆಲ್ಬಾರ್ದು, ನೆನ್ಪಿರ್ಲಿ. ಮತ್ತೆ ಬೇಕಿದ್ರೆ ಇನ್ನು ನೀರನ್ನ ಸೇರ್ಸ್ಕೋಬಹುದು, ಆದ್ರೆ ಈ ನೀರನ್ನ ಚೆಲ್ಬಾರ್ದು. ಸೊ ಇಲ್ಲಿ ಕಾಳುಗಳೆಲ್ಲ ಇನ್ನೂ ಇತ್ತು. ಸೊ ಇನ್ನೂ 1 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಹಾಕೊಳ್ತಾ ಇದ್ದೀನಿ. ಇದಿಷ್ಟನ್ನೇ ನಾವು ಮಾಡ್ಕೊಂಡ್ರೆ ಸಾಕಾ? ಇಲ್ಲ, ಇದಕ್ಕೂ ನಾವು 1-2 ಇಂಗ್ರೀಡಿಯೆಂಟ್ಸ್ ಅನ್ನ, ತುಂಬಾ ಪವರ್ಫುಲ್ ಆಗಿರುವಂತ ಇಂಗ್ರೀಡಿಯೆಂಟ್ಸ್ ಅನ್ನ ಸೇರ್ಸೋಣ. ಇಲ್ಲಿ ನಮ್ಮ ಮನೇಲೆ ಬೆಳೆದಿರುವಂತ ಈ ದಾಸವಾಳ ಹೂವನ್ನ ಹಾಕೊಳ್ತಾ ಇದ್ದೀನಿ. ದಾಸವಾಳ ಹೂವು ತುಂಬಾನೇ ಒಂದು ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿದೆ. ನಮ್ಮ ಸ್ಕಿನ್ನಿಗಾಗ್ಬೋದು, ಹೇರಿಗಾಗ್ಬೋದು. ನಿಮ್ಗೆ ದಾಸವಾಳ ಹೂವು ಫ್ರೆಶ್ ಸಿಕ್ಕಿಲ್ಲ ಅಂದ್ರೆ ಈ ಜಾಗದಲ್ಲಿ ನೀವು ಒಣಗಿರುವಂತ ಈ ದಾಸವಾಳ ಇದು ಸಿಗುತ್ತೆ, ಅದು ಕೂಡ ಯೂಸ್ ಮಾಡ್ಕೊಳ್ಬಹುದು. ಅದು ಮಾಡೋದಾದ್ರೆ 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ. ಇದು ನಾನು ತೊಟ್ಟು ತೆಗೆದ್ಬಿಟ್ಟು ಚೆನ್ನಾಗಿ ಒಂದ್ಸಾರಿ ವಾಶ್ ಮಾಡಿ ಹೂವನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈ ಹೂವಲ್ಲೂ ನಾವು, ಯಾಕೆಂದ್ರೆ ಈ ಗಿಡಗಳಿಗೆಲ್ಲ ಔಷಧಿಗಳನ್ನ ಹಾಕಿರ್ತೀವಿ, ಅದಕ್ಕೋಸ್ಕರ ಒಂದ್ಸಾರಿ ವಾಶ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾನು ರೋಸ್ ಮೆರಿಯನ್ನ ಹಾಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು. ಈ ಕಂಪನಿದು ಚೆನ್ನಾಗಿದೆ ರೋಸ್ ಮೆರಿ, ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದರ ಲಿಂಕ್ ಬೇಕಿದ್ರೆ ನಿಮ್ಗೆ ನಾನು ಯೂಸ್ ಮಾಡ್ತಾ ಇರೋಂಥದ್ದು ಪ್ರತಿಯೊಂದ್ರದ್ದು ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದನ್ನೆಲ್ಲ ನಿಮ್ಗೆ ಬೇಕಿದ್ರೆ ನೀವು ಚೆಕ್ ಮಾಡಿ ಬೈ ಮಾಡ್ಕೋಬಹುದು. ಇದಿಷ್ಟನ್ನು ಈಗ ನಾವು ಲೋ ಫ್ಲೇಮ್ ನಲ್ಲಿ ಅರ್ಧ ಆಗೋ ತನಕ ಇದನ್ನ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಯಾವಾಗ್ಲೂ ಅಷ್ಟೇ, ಇಂಥವನ್ನೆಲ್ಲ ಮಾಡುವಾಗ ನಾವು ಅಡಿಗೆ ಆಗ್ಬೋದು ಅಥವಾ ಈ ರೀತಿಯಾದ ಒಂದು ರೆಮಿಡೀಸ್ ಗಳನ್ನ ಮಾಡುವಂತದ್ದು ಲೋ ಫ್ಲೇಮ್ ನಲ್ಲಿ ಮಾಡಿದ್ರೆ ಅದರ ಒಂದು ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ. ಈ ಒಂದು ಇಂಗ್ರೀಡಿಯೆಂಟ್ಸ್ ಗಳ ಉಪಯೋಗ ಏನು ಅಂತ ಒಂದು ಸಣ್ಣ ನಾಲೆಡ್ಜ್ ತಗೊಳ್ಳೋಣ. ಅಕ್ಕಿ ನಮ್ಮ ಒಂದು ಕೂದಲಿಗೆ ದಟ್ಟವಾಗಿ ಬೆಳಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಅಮಿನೋ ಆಸಿಡ್ಸ್ ತುಂಬಾ ಹೇರಳವಾಗಿದೆ. ಮತ್ತೆ ಕೂದಲು ಉದುರ್ತಾ ಇದ್ರೆ ಇದು ಎಲ್ಲಾದ್ರೂ
ಇದು ತುಂಬಾ ಸರಿ ಮಾಡುತ್ತೆ. ಮತ್ತೆ ಕೂದಲಿಗೊಂದು ಒಳ್ಳೆ ಶೈನಿಂಗ್ ಬರುತ್ತೆ. ದಾಸವಾಳ ಹೂವು ಏನಕ್ಕೆ ಹಾಕೊಂಡ್ವಿ ಅಂದ್ರೆ ನಮ್ಮ ಹೇರ್ ಫಾಲ್ ಅನ್ನ ತಡೆಗಟ್ಟುತ್ತೆ, ಡ್ಯಾಂಡ್ರಫ್ ಅನ್ನ ಕಡಿಮೆ ಮಾಡುತ್ತೆ. ಮತ್ತೆ ಇದರಲ್ಲಿ ಅಮಿನೋ ಆಸಿಡ್ಸ್, ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇರೋದ್ರಿಂದ ಪ್ರೀ ಮೆಚ್ಯೂರ್ ಆಗಿ ಅಂದ್ರೆ ವಯಸ್ಸಿಗೆ ಬೇಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಥವಾ ಕಮ್ಮಿ ಏಜ್ ನಲ್ಲೇ ಬಿಳಿ ಕೂದಲು ಬರುವಂತದ್ದನ್ನೆಲ್ಲ ಇದು ತಡೆಗಟ್ಟುತ್ತೆ. ಮತ್ತೆ ನಮ್ಮ ಕೂದಲು ಹೆಲ್ದಿಯಾಗಿ ಬರ್ಲಿಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಪ್ರತಿಯೊಬ್ರು ಇದನ್ನ ಮಾಡ್ಕೊಂಡು ಯೂಸ್ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. 10 ರಿಂದ 15 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದೀನಿ. ಸೊ ನೀರೆಲ್ಲ ಅರ್ಧ ಆದ ನಂತರ ನಾನು ಇದನ್ನ ಸ್ಟವ್ ಆಫ್ ಮಾಡ್ಕೊಂಡು ಈಗ ಇದನ್ನ ಒಂದ್ ಕಡೆ ಸ್ಟ್ರೈನ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಈ ಕಾಳು ಮೆಂತ್ಯ ಎಲ್ಲ ಇರೋದ್ರಿಂದ ಇದನ್ನ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ಳೋಣ. ನಾನು ಇದನ್ನ ಚೆನ್ನಾಗಿ ಪ್ರೆಸ್ ಮಾಡಿ ಒಂದೊಂದು ಡ್ರಾಪ್ ರಸನು ತೆಕ್ಕೊಂಡಿದ್ದೀನಿ. ಯಾಕೆಂದ್ರೆ ಅಷ್ಟು ಒಂದು ಪವರ್ಫುಲ್ ನೀರು ಇದು. ಸೊ ನನಗೆ ಇಲ್ಲಿ ಹೇರ್ ಸಿರಮ್ಗಾಗ್ಬೋದು ಮತ್ತೆ ಈ ಕೂದಲು ಉದುರೋ ಅಂಥದ್ದು ಎಲ್ಲದಕ್ಕೂ ತುಂಬಾ ನನಗೆ ಎನ್ಕ್ವೈರೀಸ್ ಬರ್ತಾ ಇತ್ತು. ಮತ್ತೆ ವಾಟ್ಸಪ್ಪಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಬರ್ತಾ ಇತ್ತು. ನಾನು ಯೂಸ್ ಮಾಡ್ದಲೆ ನಾನು ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ನಾನು ಇಷ್ಟು ದಿನ ಟೈಮ್ ತಗೊಂಡೆ ಇದನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ಇದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ರೋಸ್ಮೇರಿನೂ ಅಷ್ಟೇ ನಮ್ಮ ಒಂದು ಹೇರ್ ಗ್ರೋತಿಗಾಗ್ಬೋದು ಮತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್, ಅಮಿನೋ ಆಸಿಡ್ಸ್ ಎಲ್ಲ ತುಂಬಾ ಇರೋದ್ರಿಂದ ನಮ್ಮ ಕೂದಲಿಗೆ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ತುಂಬಾ ಹೇರ್ ಫಾಲ್ ಆಗ್ತಾ ಇರೋಂಥದ್ದು, ಕೂದಲು ಉದುರ್ತಾ ಇರೋದು, ಡ್ಯಾಂಡ್ರಫ್ ಆಗಿರುವಂತದ್ದು, ಬೇಗ ಕೂದಲು ಬೆಳ್ಳಗಾಗ್ತಾ ಇರೋಂಥದ್ದು, ಇದೆಲ್ಲದಕ್ಕೂ ನಮ್ಮ ರೋಸ್ಮೇರಿ ತುಂಬಾ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಇದು ಒಂದ್ ರೀತಿ ವರದಾನ ಅಂತ. ಇದರ ರೋಸ್ಮೇರಿಯ ಉಪಯೋಗ ನೀವು ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ, ಖಂಡಿತ ನಿಮ್ಗೆ ಕೂದಲು ಒಂದು ದಪ್ಪನಾಗಿ, ದಟ್ಟವಾಗಿ, ಉದ್ದವಾಗಿ ಬರುತ್ತೆ. ಸೊ ಖಂಡಿತ ಯೂಸ್ ಮಾಡಿ. ಈ ರೀತಿಯಾಗಿ ನಾನು 2 ಸಾರಿ ಇದನ್ನ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದೇ ಸಾರಿಗೆ ಡೈರೆಕ್ಟ್ ಈ ಸ್ಪ್ರೇ ಬಾಟಲ್ ಬರುತ್ತಲ್ಲ ಅದಕ್ಕೆ ನೀವು ಹಾಕೋಬಹುದು, ಇಲ್ಲ ಈ ಡ್ರಾಪರ್ ಬರುತ್ತೆ ಅದಕ್ಕೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಈಗ ನಾವು ಇದಕ್ಕೆ ತಣ್ಣಗಾದ ನಂತರ ನಾವು ಇದಕ್ಕೆ ವಿಟಮಿನ್ ಇ ಆಯಿಲ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು 1 ರಿಂದ 2 ಕ್ಯಾಪ್ಸೂಲ್ ಅಷ್ಟು ಹಾಕೋಬಹುದು. ಇದು ಅಷ್ಟೇ ವಿಟಮಿನ್ ಇ ಆಯಿಲ್ ನಮ್ಮ ಕೂದಲಿಗೆ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ನಾವಿಲ್ಲಿ ಯೂಸ್ ಮಾಡಿರುವಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ನಮ್ಮ ಕೂದಲಿಗೆ ಒಳ್ಳೆ ಬೆನಿಫಿಟ್ ಅನ್ನ ಕೊಡುತ್ತೆ. ಇದನ್ನ ನೀವು ರೆಗ್ಯುಲರ್ ಆಗಿ, ಕಂಟಿನ್ಯೂಸ್ ಆಗಿ, ಕನ್ಸಿಸ್ಟೆನ್ಸಿ ಆಗಿ ಯೂಸ್ ಮಾಡಿ. ಆಗ ಮಾತ್ರ ನಿಮ್ಗೆ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಹಚ್ಚಿದ್ವಿ ನಾಳೆನೇ ಆಗತ್ತಾ? ಖಂಡಿತ ಆಗೋದಿಲ್ಲ. ನೀವು ಕಮ್ಮಿ ಅಂದ್ರೂ ಇದನ್ನ ನೀವು 1 ತಿಂಗಳು ಯೂಸ್ ಮಾಡಿದ್ರೆ ನಿಮ್ಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ಇನ್ನು ನೀವು ಇಡೀ 1 ವರ್ಷ ಯೂಸ್ ಮಾಡಿದ್ರೆ ಒಂದು ಜಾದುನೇ ಆಗತ್ತೆ ಅಂತ ಹೇಳ್ಬೋದು. ಆ ಮಟ್ಟಕ್ಕೆ ಇದು ವರ್ಕ್ ಮಾಡುತ್ತೆ. ಈಗ ಈ ಒಂದು ಸೆರಮ್ ಏನಿದೆ ಇದನ್ನ ನಾವು ಒಂದು ಸ್ಪ್ರೇ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನನ್ನ ಹತ್ರ ರೋಸ್ ವಾಟರ್ ಬಾಟಲ್ ಖಾಲಿ ಆಗಿತ್ತು. ಸೊ ಅದಕ್ಕೆ ನಾನು ಹಾಕೊಳ್ತಾ ಇದ್ದೀನಿ. ಆದ್ರೆ ಈ ನಾವು ಯಾವ್ದ್ರಲ್ಲಿ ಹಾಕೊಳ್ತಾ ಇದೀವಿ ಅದು ಒದ್ದೇ ಇರಬಾರ್ದು, ನೀಟಾಗಿ ಸ್ಟೆರಿಲೈಸ್ ಆಗಿರ್ಬೇಕು, ಒಳಗಡೆ ಚೆನ್ನಾಗಿ ಡ್ರೈ ಆಗಿರ್ಬೇಕು. ಅದಕ್ಕೆ ನಾವು ಇದನ್ನ ಹಾಕೊಂಡು ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಬೇಕು. ಇದನ್ನ ನೀವು ಹೊರಗಡೆ ಇಡೋದು ಬೇಡ. ಒಂದು 10 ದಿನ, 1 ವಾರ 10 ದಿನ, ಯಾಕಂದ್ರೆ ನಾವು ಇದಕ್ಕೆ ಅಕ್ಕಿ ಹಾಕಿರೋದ್ರಿಂದ ಇದು ಒಂದು ಹಾಳಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು 10 ದಿನ ಇಲ್ಲ 1 ವಾರ ತನಕ ಮಾತ್ರ ಇಟ್ಕೊಳ್ಳಿ. ಮತ್ತೆ ಇದು ಹೊಸದಾಗಿ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ. ಇದನ್ನ ನೀವು ಫ್ರಿಡ್ಜ್ ನಲ್ಲೇ ಇಡಬೇಕು, ಫ್ರೀಜರ್ ಅಲ್ಲ, ಫ್ರಿಡ್ಜ್ ಅಲ್ಲಿ ಇಟ್ರೆ ಸಾಕಾಗುತ್ತೆ. ದಿನಕ್ಕೆ 2 ಸಾರಿ ನಮ್ಮ ಒಂದು ಸ್ಕ್ಯಾಲ್ಪ್, ಕೂದಲು ಏನಿದೆ ಬುಡ, ಆ ಬುಡಕ್ಕೆ ನಾವು ನೀಟಾಗಿ 2 ಸಾರಿ ಸ್ಪ್ರೇ ಮಾಡ್ಕೋಬೇಕಂದ್ರೆ ಬೆಳಗ್ಗೆ 1 ಸಾರಿ ಮತ್ತೆ ರಾತ್ರಿ ಮಲ್ಗಕ್ ಮುಂಚೆ ಅಥವಾ ಊಟ ಮಾಡಕ್ ಮುಂಚೆ ಆ ರೀತಿ ಹಾಕೊಂಡು ಮಲ್ಕೊಳ್ಳಿ. ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ, ನಂಬೋದಿಲ್ಲ ನೀವು. ಟ್ರೈ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಈ ರೀತಿಯಾಗಿ ದಿನ 2 ಸಾರಿ ಇದನ್ನ ಹಾಕೊಂಡಿದ್ದೀನಿ. ಈ ರೀತಿ ಬುಡಕ್ಕೆ ನೀಟಾಗಿ ಟಚ್ ಆಗ್ಬೇಕು, ಎಲ್ಲಾ ಕಡೆ ಸ್ಪ್ರೆಡ್ ಆಗೋ ರೀತಿ ಮಾಡ್ಕೊಂಡು ಹಾಕೊಳ್ಳಿ. ನೀವ್ ಎಣ್ಣೆ ಹಾಕಿದ್ರು ತೊಂದರೆ ಇಲ್ಲ, ಇದನ್ನ ಯೂಸ್ ಮಾಡ್ಬೋದು. ಆಮೇಲೆ ನಿಮ್ಗೆ ಯಾವುದೇ ರೀತಿ ಸ್ಮೆಲ್ ಬರುವಂತದ್ದೆಲ್ಲ ಏನೂ ಇರಲ್ಲ. ಇದನ್ನ ನಾವು ಫ್ರಿಡ್ಜ್ ಅಲ್ಲಿ ಇಡಬೇಕು. ನಿಮ್ಗೆ ಇಲ್ಲಿ ಏನಾದ್ರೂ ಬೇಕಿದ್ರೆ ಎಸೆನ್ಷಿಯಲ್ ಆಯಿಲ್ ಗಳನ್ನ ಸೇರಿಸ್ಕೊಳ್ಬಹುದು. ನಾನು ಇಲ್ಲಿ ಏನು ಆಡ್ ಮಾಡಿಲ್ಲ, ಎಲ್ಲ ನ್ಯಾಚುರಲ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ನಾನು ಏನೇನ್ ಯೂಸ್ ಮಾಡಿದ್ದೀನಿ, ಎಷ್ಟೆಷ್ಟು ಹಾಕಿದ್ದೀನಿ ಅನ್ನೋ ಒಂದು ಪೂರ್ತಿ ಡೀಟೇಲ್ ಆಗಿ ಒಂದು ಫಸ್ಟ್ ಯಾರು ಕಮೆಂಟ್ ಹಾಕ್ತಾರೆ ಅವರ ಒಂದು ಕಮೆಂಟ್ ಅನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರ ಕಮೆಂಟ್ ಸಮೇತ ಅವ್ರ ಹೆಸರನ್ನು ಕೂಡ ಹೇಳ್ತೀನಿ. ಇಂಟ್ರೆಸ್ಟ್ ಇದ್ದವರು ಭಾಗವಹಿಸಬಹುದು. ಯಾಕೆಂದ್ರೆ ಒಂದು ವಿಡಿಯೋ ತರ ಇರಬಾರ್ದು, ಅದು ಒಂದು ಇನ್ಫಾರ್ಮೇಟಿವ್ ಮತ್ತೆ ಸ್ಪೋರ್ಟಿವ್ ಆಗಿ ಇರ್ಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಭಾಗವಹಿಸಬಹುದು. ಡಿಯರ್ ವ್ಯೂವರ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಬಟನ್ ಅನ್ನ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೈಪ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಆಲ್ ಆಪ್ಷನ್ ಗೆ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ನೋಡ್ತಾ ಇರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.